Sri Pandu commenced business on 1/1/2014 with certain amount of capital which is not known. ಸೊ ಇಲ್ಲಿ ಕ್ಯಾಪಿಟಲ್ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಆದರೆ ಯಾವ ದಿನ ಆ ಒಂದು ಕಂಪನಿ ಅಥವಾ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೌಎವರ್ he could explain that his capital increased uniformly by 20% of the balance as on first day of each year. ಪ್ರತಿ ವರ್ಷ 20%ನಷ್ಟು ಇನ್ಕ್ರೀಸ್ ಆಗ್ತಾ ಬಂತು. ಏನು ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಬಂತು ಅಂದರೆ ಇವಾಗ 10,000 ರೂಪಾಯಿ ಹೂಡಿದ್ರು ಅಂತ ಅಂದರೆ ಅದರ ಜೊತೆ 20% ಎಕ್ಸ್ಟ್ರಾ ಆಯಿತು. ಆ 10,000 ಅದ್ರ ಜೊತೆ 10 × 20 ಡಿವೈಡೆಡ್ ಬೈ 100 ಮಾಡ್ತಾ ಬರಬೇಕು. ಅಂದರೆ ಈ 2000 ಆ್ಯಡ್ ಆಗ್ತಾ ಬರುತ್ತೆ. ಇನ್ನು he filed a petition in bankrupt on 31/12/2016 estimating his deficiency to be 40% of capital originally at commandment. ಇಲ್ಲೇನಾಗುತ್ತೆ, ಪ್ರತಿ ವರ್ಷ 20% ಹೆಚ್ಚಾಯಿತು. ಮತ್ತು ಈ ಫೈಲ್ಡೆ ಇಲ್ಲಿ ದಿವಾಳಿತನ ಆಯಿತು ಅನ್ನುವಂಥ ಅರ್ಜಿಯನ್ನು 31/12/2016 ಅವರು ಹಾಕ್ತಾರೆ, ಅಂದರೆ ಅರ್ಜಿ ಹಾಕ್ತಾರೆ. ಸೊ ಅದರ ಪ್ರಕಾರ ಎಸ್ಟಿಮೇಟಿಂಗ್ ಈಸ್ ಡೆಫಿಸಿಯನ್ಸಿ ಟು ಬಿ 40% ಆಫ್ ದಿ ಕ್ಯಾಪಿಟಲ್ ಇನ್ವೆಸ್ಟೆಡ್ ಒರಿಜಿನಲಿ ಎಟ್ ಕಮ್ಯಾಂಡ್ಮೆಂಟ್. ಸೊ 31/12/2014 ಅವರು ಆ ಒಂದು ಕಂಪನಿ ಅಥವಾ ಆ ಒಂದು ಬಿಸ್ನೆಸ್ ಏನಿರುತ್ತಲ್ಲ ಅದು ದಿವಾಳಿ ಆಯಿತು ಅಂತ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಆ ಅರ್ಜಿಯ ಪ್ರಕಾರ ಆ ಅರ್ಜಿಯಲ್ಲಿ ಅವರು ಸ್ಟಾರ್ಟ್ ಮಾಡಿರುವಂಥ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒರಿಜಿನಲ್ ಕ್ಯಾಪಿಟಲ್ ಏನಿರುತ್ತಲ್ಲ ಆ ಕ್ಯಾಪಿಟಲ್ ಮೇಲೆ 40,000 ರೂಪಾಯಿಯಷ್ಟು ಡೆಫಿಸಿಯನ್ಸಿ ಅಂದರೆ ನಷ್ಟವನ್ನು ಹೊಂದಿದೆ ಅಂತ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಆನ್ 31/12/2016 his total capital on 31/12/2016 his total assets and liabilities amounted to rupees 6 lakhs and 2,54,400 ರೆಸ್ಪೆಕ್ಟಿವ್ಲಿ. ಅಂದರೆ ಅಸೆಟ್ಸ್ ಎಷ್ಟಿದೆ 6 lakhs ಇದೆ, ಇನ್ನು ಲ್ಯಾಬಿಲಿಟೀಸ್ 2,54,400. ಅಂದರೆ ಅಸೆಟ್ಸ್ ಮೈನಸ್ ಲ್ಯಾಬಿಲಿಟೀಸ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್. ಅಂದರೆ ಒಂದು ಕಂಪನಿಯಲ್ಲಿ ಯಾವಾಗಲೂ ಅಸೆಟ್ಸ್, ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಿದ್ದೀವಿ ಅಂತ ಅಂದರೆ ಅಲ್ಲಿ ಪ್ರತಿಯೊಂದು ಕಡೆನೂ ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ ವಿತ್ ಲ್ಯಾಬಿಲಿಟೀಸ್ ಆ್ಯಂಡ್ ಅಥವಾ ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಇದರಲ್ಲಿ ನಮಗೆ ಆಲ್ರೆಡಿ ಅವರು ಅಸೆಟ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ 6 lakhs, ಇದು 2,54,400. ಇನ್ನು ಇದು ಲ್ಯಾಬಿಲಿಟಿ ಆಗಿರುತ್ತೆ. ಸೊ ಇಲ್ಲಿ ನಿಮಗೇನಾದರೂ ಅಸೆಟ್ಸ್ ವಿತ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದ ಅಂತಂದರೆ ಕ್ಯಾಪಿಟಲ್ ಅಮೌಂಟ್ ಸಿಕ್ತಿತ್ತು. ಈಗ ಅಸೆಟ್ಸ್ 6 lakhs ಇದೆ, ಲ್ಯಾಬಿಲಿಟೀಸ್ ವ್ಯಾಲ್ಯೂದು ಕೊಟ್ಟಿದೆ, ಅಂದರೆ ಉಳಿದಿರೋದೇನಿರುತ್ತೆ ಕ್ಯಾಪಿಟಲ್ ಆಗಿರುತ್ತೆ. ಸೊ ಇದರ ಪ್ರಕಾರ ನಾವೇನು ಕಂಡುಹಿಡಬೇಕು, ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಒರಿಜಿನಲ್ ಕ್ಯಾಪಿಟಲ್ ಆ್ಯಂಡ್ ಡೆಫಿಸಿಯನ್ಸಿ. ಸೊ ಒರಿಜಿನಲ್ ಕ್ಯಾಪಿಟಲ್ ಕಂಡುಹಿಡಬೇಕು. ನಮಗಿಲ್ಲಿ ಅಸೆಟ್ಸ್ ಮೈನಸ್ ಲ್ಯಾಬಿಲಿಟೀಸ್ ಮಾಡಿದಾಗ ಕ್ಯಾಪಿಟಲ್ ಸಿಗುತ್ತೆ, ಆದರೆ ಕ್ಯಾಪಿಟಲ್ ಪ್ರಸ್ತುತ ವರ್ಷದ ಕ್ಯಾಪಿಟಲ್ ಆಗಿರುತ್ತೆ. ಆನ್ 31/12/2016 ಅಂತ ಅವರು ಡೈರೆಕ್ಟಾಗಿ ಕೊಟ್ಟಿರೋ ಕಾರಣ ಇವರು ಕೊಟ್ಟಿರುವಂಥ ಬ್ಯಾಲೆನ್ಸಸ್ ಏನಿದೆ ಇದು ಆ ಒಂದು 2016 ಕ್ಯಾಪಿಟಲ್ ಇನ್ಫಾರ್ಮೇಷನ್ ಮಾತ್ರ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನಾವು 1/1/2014 ಕ್ಯಾಪಿಟಲ್ ಎಷ್ಟಿತ್ತು ಅಂತ ಕಂಡುಹಿಡಬೇಕು. ಅದರ ನಂತರ ಡೆಫಿಸಿಯನ್ಸಿನೂ ಎಷ್ಟಿತ್ತು ಅಂತ ಕಂಡುಹಿಡಬೇಕು. ಸೊ ಈಗ ಸೊಲ್ಯೂಷನ್ ನೋಡ್ತಾ ಹೋದರೆ ಫಸ್ಟ್ ವರ್ಕಿಂಗ್ ನೋಟ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಆ್ಯಸ್ ಆನ್ 31/12/2016. ಸೊ ನಾವೀಗ 31/12 ಅಂದರೆ ಟೋಟಲ್ ಕ್ಯಾಪಿಟಲ್ ಫಾರ್ ದಿ ಪ್ರೆಸೆಂಟ್ ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಮ ಕ್ಯಾಲ್ಕುಲೇಷನ್ಗೋಸ್ಕರ ನಮಗೆ ಗೊತ್ತಿರುವಂಥ ಅಸೆಟ್ಸ್ ಈಸ್ ಈಕ್ವಲ್ಸ್ ಟು liabilities ಪ್ಲಸ್ ಕ್ಯಾಪಿಟಲ್. ಸೊ ನಮಗೆ ಅಸೆಟ್ಸ್ನ ವ್ಯಾಲ್ಯೂ ಕೊಟ್ಟಿದ್ದೇನಾ 6 lakhs. ಸೊ ಇಲ್ಲಿ 6 lakhs ಈಸ್ ಈಕ್ವಲ್ಸ್ ಟು ಲ್ಯಾಬಿಲಿಟೀಸ್ ವ್ಯಾಲ್ಯೂ ಎಷ್ಟಿದೆ 2,54,400.
2,54,400. 2,54,400 ಪ್ಲಸ್ ಕ್ಯಾಪಿಟಲ್ ನಮಗೆ ಕೊಟ್ಟಿಲ್ಲ, ಅದಕ್ಕೆ ಇದು ಕ್ವಶನ್ ಮಾರ್ಕ್. ಸೊ ಇಲ್ಲಿ ಇದನ್ನು ನಾವು ಕನ್ವರ್ಟ್ ಮಾಡಿಕೊಂಡ್ರೆ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು 6 lakhs ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಆಗುತ್ತೆ. ಅದು 2,54,400 ಆಗುತ್ತೆ. ಸೊ ಇದರಲ್ಲಿ 6 lakhsನಲ್ಲಿ 2,54,400 ತೆಗೆದಾಗ ಎಷ್ಟು ಉಳಿಯುತ್ತೆ? 3,45,600 ಉಳಿಯುತ್ತೆ. ಸೊ ಇದೇನು ಕ್ಯಾಪಿಟಲ್ ಆ್ಯಸ್ ಆನ್ 31/12/2016. ಸೊ ಇದು ಆ ಪ್ರಸ್ತುತ ವರ್ಷದ ಕರೆಂಟ್ ಇಯರ್ ಕ್ಯಾಪಿಟಲ್ ಆಗಿದೆ. ಸೊ ಇದಾದ ನಂತರ ನಾವು ನಮಗೆ ಬೇಕಾಗಿರುವಂಥ ಒರಿಜಿನಲ್ ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ ಮಾಡಿದಾಗಿರುವಂಥ ಕ್ಯಾಪಿಟಲ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕಿಂಗ್ ನೋಟ್ ಟು ಕ್ಯಾಲ್ಕುಲೇಷನ್ ಆಫ್ ಅಥವಾ ಕಾಂಪ್ಯೂಟೇಷನ್ ಆಫ್ ಒರಿಜಿನಲ್ ಆರ್ ಓಪನಿಂಗ್ ಕ್ಯಾಪಿಟಲ್. ಒರಿಜಿನಲ್ ಅಂದರೂ ಓಪನಿಂಗ್ ಕ್ಯಾಪಿಟಲ್ ಅಂದರೂ ಒಂದೇ, ಅಂದರೆ ಸ್ಟಾರ್ಟ್ ಆಗಿರುವಂಥ ಟೈಮ್ನಲ್ಲಿ ಇರುವಂಥ ಕ್ಯಾಪಿಟಲ್. ಸೊ ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಕ್ಯಾಪಿಟಲ್ ಆ್ಯಸ್ ಆನ್ 31/12/2016 ಈಸ್ ಅಥವಾ ಈಕ್ವಲ್ಸ್ ಟು 3,45,600. ಇದಾದ ನಂತರ ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಏನಿದೆ, however he could explain that his capital increased uniformly by 20% of balance as on first day of each year. ಸೊ ಪ್ರತಿ ವರ್ಷ ಎಷ್ಟು ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು ಅಂದರೆ 20% ಅಷ್ಟು ಆಯಿತು. ಅಂದರೆ ಇಲ್ಲಿ ನಾವು ಇನ್ಕ್ರೀಸ್ಡ್ ಕ್ಯಾಪಿಟಲ್ ಆನ್ ಫಸ್ಟ್ ಡೇ ಆಫ್ ಈಚ್ ಇಯರ್ ಈಸ್ 20%. ನಮಗೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟು 20% ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಾಗ ನಾವೇನು ಮಾಡಬೇಕು? 20/100 ಮಾಡಬೇಕು. ಆದರೆ ನಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿರೋ ಕಾರಣ ನಾವಿಲ್ಲಿ ಈ ಕ್ಯಾಲ್ಕುಲೇಷನ್ಗೆ ಈ ಥರದ ವ್ಯಾಲ್ಯೂ ತೊಗೊಳ್ಳಲ್ಲ, ಇದ್ರ ಬದಲಾಗಿ 20/120 ತೊಗೋತೀವಿ. ಸೊ ರೀಸನ್ ಇಷ್ಟೇ, ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಅಮೌಂಟ್ ಏನಿದೆ ಇದರಲ್ಲಿ ಆಲ್ರೆಡಿ 20% ಇರೋ ಕಾರಣಕ್ಕೋಸ್ಕರ ಇಲ್ಲಿ /120 ತೊಗೋತೀವಿ. ಸೊ ಈಗ ಪ್ರತಿ ವರ್ಷದ 20%ನ ನಾವು ಮೈನಸ್ ಮಾಡ್ತಾ ಬರಬೇಕು. ಸೊ ಅದಕ್ಕೆ ಇದನ್ನು ನಾವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಇದನ್ನು ಮಾತ್ರ ನಾವು ತಗೋಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಆ್ಯಸ್ ಆನ್ 31/12/2016 ಎಷ್ಟಿದೆ? 3,45,600. ಸೊ ಇದರಲ್ಲಿ ಲೆಸ್ 20% ಅಂದರೆ 3,45,600 ಇಂಟು 20/120 ಮಾಡಬೇಕು, 100 ಮಾಡಬಾರ್ದು. ಸೊ ಅಮೌಂಟ್ ಎಷ್ಟಾಗುತ್ತೆ? 57,600 ಆಗುತ್ತೆ. ಸೊ ಈ ಅಮೌಂಟನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 2,88,000 ಅಮೌಂಟ್ ಸಿಗುತ್ತೆ. ಸೊ ಇದೇನಾಯಿತು? ಕ್ಯಾಪಿಟಲ್ ಆ್ಯಸ್ ಆನ್ 31/12/2015ನ ಕ್ಯಾಪಿಟಲ್ ಆಯಿತು. ಸೊ ನಮಗೆ ಬೇಕಾಗಿರೋದು 1/1/2014 ಬೇಕು, ಅಂದರೆ ಇನ್ನೂ 2 ವರ್ಷದ್ದು ನಾವು ಮೈನಸ್ ಮಾಡ್ತಾ ಬರಬೇಕು. ಇಲ್ಲಿ ಲೆಸ್ 20% ಅಂತ ಅಂದರೆ ಇಲ್ಲಿ ಈ ವ್ಯಾಲ್ಯೂ ತೊಗೋಬೇಕು. 2,88,000 ಇಂಟು 20/120. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 48,000 ಆಗುತ್ತೆ. ಸೊ ಇಲ್ಲಿ 48,000ನ ತೆಗೆದ್ರೆ 2 lakh, ಇಲ್ಲಿ 2,88,000ನ ಕ್ಯಾಪಿಟಲ್ ಏನಿದೆ ಇದು 31/12/2015ನ ಕ್ಯಾಪಿಟಲ್ ಆಯಿತು. ಸೊ ಇನ್ನೂ 20% ತೆಗೆದಾಗ 48% ಏನು ಬರುತ್ತಲ್ಲ,
ಇದರಲ್ಲಿ ಅಂದರೆ 2,88,000ನಲ್ಲಿ 48,000 ತೆಗೆದಾಗ 2,40,000 ಏನು ಬರುತ್ತೆ, ಅದರಲ್ಲಿ ಮತ್ತೆ ಇನ್ನೂ ಒಂದು ಸಾರಿ 20% ತೆಗೆದಾಗ ನಮಗೆ 40,000 ಬರುತ್ತೆ. ಸೊ ಇವಾಗ ಎಷ್ಟು ಉಳಿತು, 2 lakhs rupees ಉಳಿತು. ಸೊ ಇದು ಯಾವುದರ ವ್ಯಾಲ್ಯೂ ಆಯಿತು, ಇದು ಯಾವುದಾಯಿತು, ಕ್ಯಾಪಿಟಲ್ ಆ್ಯಸ್ ಆನ್ 1st January 2014ನ ವ್ಯಾಲ್ಯೂ ನಮಗೆ ಸಿಕ್ತು. ಸೊ ಇಲ್ಲೇನು ಬರಿಬೇಕು, ಕ್ಯಾಪಿಟಲ್ ಆ್ಯಸ್ ಆನ್ 1st January ಅಥವಾ 1/1/2014 ಈಸ್ 2 lakhs rupees. ಸೊ ಇದು ನಮ್ಮ ಒರಿಜಿನಲ್ ವ್ಯಾಲ್ಯೂ ಅಥವಾ ಓಪನಿಂಗ್ ಕ್ಯಾಪಿಟಲ್, ಒರಿಜಿನಲ್ ಕ್ಯಾಪಿಟಲ್ ಅಥವಾ ಓಪನಿಂಗ್ ಕ್ಯಾಪಿಟಲ್. ಓಕೆನಾ. ಸೊ ಇನ್ನು ನಾವೇನು ಕ್ಯಾಲ್ಕುಲೇಟ್ ಮಾಡೋದಿದೆ, ಕ್ಯಾಪಿಟಲ್ ನಮಗೆ ಒರಿಜಿನಲ್ ಕ್ಯಾಪಿಟಲ್ ಸಿಕ್ತು, ಇನ್ನು ಡೆಫಿಸಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೆಫಿಸಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ರಿ, he filed petition back upon his deficiency to be 40% of capital invested originally at commandment. ಅಂದರೆ ಈ 2 lakhs ಏನಿದೆಯಲ್ಲ, ಈ 2 lakhsನ ಮೇಲೆ 40% ಅಷ್ಟು ಡೆಫಿಸಿಯನ್ಸಿ ಆಯಿತು ಅಂತ ಅರ್ಥ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಡೆಫಿಸಿಯನ್ಸಿ. ಸೊ ಇಲ್ಲಿ ಕ್ಯಾಪಿಟಲ್ ಆ್ಯಸ್ ಆನ್ 1/1/2014 ಅಥವಾ ಆರ್ ಓಪನಿಂಗ್ ಕ್ಯಾಪಿಟಲ್ ಅಥವಾ ಒರಿಜಿನಲ್ ಕ್ಯಾಪಿಟಲ್ ಎಷ್ಟಿದೆ, 2 lakhs ಇದೆ. ಸೊ ಈ 2 lakhs ಮೇಲೆ ಡೆಫಿಸಿಯನ್ಸಿ ಈಸ್ 40% ಆನ್ ಒರಿಜಿನಲ್ ಅಥವಾ ಓಪನಿಂಗ್ ಕ್ಯಾಪಿಟಲ್. ಸೊ ಇಲ್ಲೇನು ಕ್ಯಾಲ್ಕುಲೇಷನ್ಸ್ ಇರಲ್ಲ, ಡೈರೆಕ್ಟಾಗಿ ಡೆಫಿಸಿಯನ್ಸಿ ಈಸ್ ಈಕ್ವಲ್ಸ್ ಟು ಒರಿಜಿನಲ್ ಕ್ಯಾಪಿಟಲ್ ಇಂಟು percentage of ಡೆಫಿಸಿಯನ್ಸಿ. ಸೊ ಇಲ್ಲೇನು ಮಾಡಬೇಕು, ಒರಿಜಿನಲ್ ಕ್ಯಾಪಿಟಲ್ ಎಷ್ಟಿತ್ತು, 2 lakhs, ಡೆಫಿಸಿಯನ್ಸಿ ಪರ್ಸೆಂಟೇಜ್ 40. ಸೊ ಅದಕ್ಕೆ 40% ಅಂದರೆ 2 lakhs ಇಂಟು 40 ಡಿವೈಡೆಡ್ ಬೈ 100. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿಗೆ ನಮಗೆ 80,000 ಈಸ್ ಡೆಫಿಸಿಯನ್ಸಿ. ಸೊ ಇಷ್ಟನ್ನು ಮಾಡಿದ್ರೆ ನಮಗೆ ಡೆಫಿಸಿಯನ್ಸಿ, ಅದರ ಜೊತೆ ಒರಿಜಿನಲ್ ಕ್ಯಾಪಿಟಲ್ ಮತ್ತು ಆ ಒಂದು ವರ್ಷದ ಕ್ಯಾಪಿಟಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ದಂಗೆ ಆಗುತ್ತೆ.